ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ನಿಮ್ಮ ಸಿದ್ದು ಮಠಪತಿ, ಕರಿಯರ್ ರಿಡಿಫೈನ್ ಫೌಂಡರ್ ಆ್ಯಂಡ್ ಸಿಇಒ. ಸೊ ಏನಿವತ್ತು ವಿಶೇಷ ಅಂತ ಅಂದರೆ, ನಾವು ಲಾಸ್ಟ್ ಟೈಮು IT ಸ್ಕಿಲ್ಸನ್ನು ಕನ್ನಡದಲ್ಲಿ ಕಲಿಸೋದ್ರದ ಪ್ರಾಮುಖ್ಯತೆ ಮತ್ತು ಅದರ ಅವಶ್ಯಕತೆ ಅನಿವಾರ್ಯತೆ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ತುಂಬ ಜನಕ್ಕೆ ಅದರ ಅರ್ಥ ಆಯಿತು ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡಿದ್ರಿ ಆ್ಯಂಡ್ ತುಂಬ ಜನ ಅದ್ರ ಬಗ್ಗೆ ಎನ್ಕ್ವೈರೀಸ್ ಬಂತು. ಆ್ಯಂಡ್ ಎಸ್, ನಾವು ಫಸ್ಟ್ ಲೆವೆಲ್ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸ್ ಕೂಡ ಕಂಡಕ್ಟ್ ಮಾಡಿದ್ವಿ. ಮೋರ್ ದೆನ್ 50 to 60 ಮೆಂಬರ್ಸ್ ಜಾಯ್ನ್ ಆಗಿದ್ರು. ಸೊ ನಮಗೆ ತುಂಬ ಖುಷಿ ಆಯಿತು. ವಿ ಗಾಟ್ ಅ ವೆರಿ ಗುಡ್ ಫೀಡ್ಬ್ಯಾಕ್. ಸೊ ಈಗ ನೆಕ್ಸ್ಟ್ ಲೆವೆಲ್ ಏನು ಮಾಡ್ಬೋದು ಅಂದರೆ, ಬಿಕಾಸ್ ನಾವು ಈ ಕೋರ್ಸ್ ಕೊಡ್ತಾ ಇರೋದು ಫ್ರೀ ಆಗಿರೋದ್ರಿಂದ, ಸೊ ಫ್ರೀ ಆಗಿರೋದು ಸುಮ್ಮನೆ ಹೇಗೆ ಕೊಡೋಕ್ಕಾಗಲ್ಲ. ನಾವು ತುಂಬ ಅದನ್ನ ಕ್ವಾಲಿಟಿ ಮತ್ತು ಟಾಪ್ ಲೆವೆಲ್ ಕೋರ್ಸನ್ನು ನಾವು ಮಾಡೆಲ್ ಡಿಸೈನ್ ಮಾಡ್ತಿದ್ದೀವಿ. ಸೊ ಈಗ ನಮಗೆ ಸೆಕೆಂಡ್ ಲೆವೆಲ್ ಇದರಲ್ಲಿ ನಾವು ಪೈಥಾನ್ ಫ್ರೀ ಬೂಟ್ ಕ್ಯಾಂಪ್ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವಾಗ ಅಂದರೆ ಈಗ June 29 ಸ್ಟಾರ್ಟ್ ಆಗುತ್ತೆ. ಸೊ ಈಗಾಗಲೇ ತುಂಬ ಜನ ರಿಜಿಸ್ಟರ್ ಮಾಡಿಸಿದ್ದೀರಾ. ಅವಾಗ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಶೇರ್ ಮಾಡಿದ್ನಲ್ಲ, ಸೊ ಆ ಟೈಮಲ್ಲಿ ತುಂಬ ಜನ ರಿಜಿಸ್ಟರ್ ಮಾಡಿದ್ದೀರಾ. ಅವರೆಲ್ಲರಿಗೂ ನಾನು ಅದರದ್ದು ಇನ್ವೈಟ್ ಕಳಿಸ್ತೀನಿ, ಯಾರು ಪೈಥಾನ್ ಸಲುವಾಗಿ ಸ್ಪೆಸಿಫಿಕ್ ಆಗಿ ರಿಜಿಸ್ಟರ್ ಮಾಡಿದ್ದೀರಾ. ಸೊ ನಾನು ಪ್ರತಿಯೊಬ್ಬರಿಗೂ ನಾನು ಡೀಟೇಲ್ಸನ್ನು ಶೇರ್ ಮಾಡ್ತೀನಿ, ಕೋರ್ಸ್ ಡೀಟೇಲ್ಸನ್ನು. ಆ್ಯಂಡ್ ಒಂದು ಆಫರ್ ಮಾಡ್ತೀನಿ, ಇನ್ನು ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ, ಸೊ ಇನ್ ಕೇಸ್ ನಿಮಗೂ ಕೂಡ ಜಾಯ್ನ್ ಆಗಬೇಕಿತ್ತು ಅಥವಾ ಪೇರೆಂಟ್ಸ್ ಆಗಿದ್ದಾರೆ, ನಿಮ್ಮ ಮಕ್ಕಳಿಗೂ ಈ ಥರದ್ದೊಂದು ಸ್ಕಿಲ್ಸ್ ಎಮರ್ಜಿಂಗ್ ಟೆಕ್ನಾಲಜೀಸ್ ರಿಲೇಟೆಡ್ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಫ್ಯೂಚರ್ ಏನಿದೆ ಅದರ 11 ಟೆಕ್ನಾಲಜೀಸ್ ಅನ್ನ ನಾವು ಫೋಕಸ್ ಮಾಡ್ತಿದೀವಿ. ಸೊ ಅದನ್ನ ನಿಮಗೂ ಕೂಡ ಕಲಿಯೋದು ಇದ್ರೆ, ಅಥವಾ ನಿಮ್ಮ ಪೇರೆಂಟ್ಸಿಗೆ ಹೇಳಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಆ ಒಂದು ಕೋರ್ಸಸ್ ಅನ್ನ ಕೊಡಬೇಕು ಅನ್ನೋದಿದ್ರೆ, ಇವನ್ ಇಲ್ಲ ಅವ್ರೀಗ ಇನ್ನೂ ಕಲಿತಿದ್ದಾರೆ, ಇಂಜಿನಿಯರಿಂಗ್ ಓದ್ತಿದ್ದಾರೆ ಅಥವಾ BSc ಓದ್ತಿದ್ದಾರೆ, ಸೊ ದಟ್ ಆಲ್ಸೋ ಫೈನ್. ಅಟ್ಲೀಸ್ಟ್ ಅವರಿಗೆ ಬೇಸಿಕ್ಸ್ ಈ ಲೆವೆಲಲ್ಲೇ ಕೂಡ ಒಂದು ಫೀಡ್ ಮಾಡಿದ್ರೆ ಅವರು ಔಟ್ಕಮರ್ ಆಗಿ ಅವಾಗ ಕಾಲೇಜ್ ಮುಗಿಸ್ಕೊಂಡು ಬರ್ತಾರೆ. ಆ ಟೈಮಲ್ಲಿ ಅವರಿಗೆ ಒಂದು ನಾಲೆಜ್ ಇರುತ್ತೆ, ಏನು ಮಾಡಬೇಕು, ಇದೇನು, ಇದು ಹೇಗಿರುತ್ತೆ, ಸೊ ಇದರಲ್ಲಿ ಏನು ಕರಿಯರ್ ಆಪರ್ಚುನಿಟೀಸ್ ಇದೆ, ಸೊ ಈ ಥರದ್ದೆಲ್ಲ ನಾಲೆಜ್ ಬರುತ್ತೆ. ಸೊ ಅವ್ರು ಕೂಡ ಜಾಯ್ನ್ ಆಗ್ಬೋದು. ಬಟ್ ನನ್ನ ಟಾಪ್ ಪ್ರಯಾರಿಟಿ ಏನಂದರೆ, ಈಗ ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡಿಸಿದ್ದೀರಾ ಅವರಿಗೆ ನಾನು ಟಾಪ್ ಪ್ರಯಾರಿಟಿ ಕೊಡ್ತಾ ಇದ್ದೀನಿ. ಸೊ ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ, ಈ ಕೋರ್ಸ್ ಕಂಡಕ್ಟ್ ಮಾಡ್ತಿರೋದು ಈಗ ಆಲ್ರೆಡಿ ಇಂಡಸ್ಟ್ರಿನಲ್ಲಿ, ಮೀನ್ಸ್ ಕಾರ್ಪೊರೇಟ್ ಲೆವೆಲಲ್ಲಿ, ಎಕ್ಸಿಕ್ಯೂಟಿವ್ ಲೆವೆಲ್ ಲೀಡರ್ಶಿಪ್ ರೋಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ನಮಗೆ ಈ ಸಲ ಪೈಥಾನ್ ಕೋರ್ಸ್ ಕಂಡಕ್ಟ್ ಮಾಡ್ತಿರೋದು. ಅವರು ನಮಗೆ ರಿಸೋರ್ಸ್ ಪರ್ಸನ್ ಆಗಿ, ಅವರು ಕನ್ನಡಿಗರು ಆಗಿರೋದ್ರಿಂದ ಅವ್ರಿಗೂ ಒಂದು ಕಾಳಜಿ ಇದೆ, ಕನ್ನಡದವರು ಜಾಸ್ತಿ IT ಇರಬೇಕು ಅನ್ನೋದು. ಸೊ ಅವ್ರ ಜೊತೆನೂ ಮಾತಾಡಿದ್ದೀನಿ, ತುಂಬ ಡಿಸ್ಕಸ್ ಮಾಡಿದ್ದೀನಿ. ಅವರು ನನ್ನ ತುಂಬ ವರ್ಷದ ಸ್ನೇಹಿತರು ಕೂಡ. ಸೊ ಈಗ MNC ವರ್ಕ್ ಮಾಡ್ತಿದ್ದಾರೆ. ಯಾಕೆ ನಾವು MNCಲಿ ವರ್ಕ್ ಮಾಡ್ತಿರೋರನ್ನ ರಿಸೋರ್ಸ್ ಪರ್ಸನ್ ಆಗಿ ನಾವು ತಗೋತಿದ್ದೀವಿ ಅಂತ ಅಂದರೆ, ಸೊ ಕರೆಂಟ್ ಮಾರ್ಕೆಟಲ್ಲಿ ಏನು ಬೇಕು, ಏನು ಕಲ್ತ್ರೆ ಫ್ಯೂಚರ್ ಇದೆ, ಮತ್ತೆ ಎಕ್ಸಾಕ್ಟ್ಲಿ ಏನು ಬೇಕು, ಸುಮ್ಮನೆ ಬೇಸಿಕ್ ಕಲಿಸ್ಬಿಟ್ಬಿಡೋದಾ, ಕೈ ಬಿಟ್ಬಿಡೋದಾ, ಅಥವಾ ರಿಯಲ್ ಟೈಮಲ್ಲಿ ವರ್ಕ್ ಯಾವುದಾಗುತ್ತೆ ಅದನ್ನು ಹೇಳ್ಕೊಡೋದಾ, ಸೊ ಈ ಥರ ಪ್ರಶ್ನೆಗಳು ಹುಟ್ಕೋತವೆ. ಸೊ ಆ್ಯಸ್ ಅನ್ ಆನ್ಸರ್, ನಮಗೆ ರಿಯಲ್ ಟೈಮಲ್ಲಿ ವರ್ಕ್ ಮಾಡ್ತಿರೋ, ಅದು ಟಾಪ್ ಲೆವೆಲ್ ಪೊಸಿಷನಲ್ಲಿರೋರು, ಅದು ಕನ್ನಡಿಗರು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ನಾವು ಅದನ್ನು ಫೋಕಸ್ ಮಾಡ್ತಾ ಇದ್ದೀವಿ. ಎಸ್, ಬಿಕಾಸ್ ನಾವು ಯಾಕೆ ಇಷ್ಟೆಲ್ಲ ಫೋಕಸ್ ಮಾಡ್ತಿದ್ದೀವಿ ಅಂದರೆ, ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಆಗಿರಲಿ, ಕೆರಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಆ್ಯಂಡ್ ನಾವು ಕಾಲೇಜ್ ವರ್ಕ್ಶಾಪ್ಸ್ ಕೂಡ ಮಾಡ್ತಿದ್ದೀವಿ. ಯಾಕೆ ಅಂತ ಅಂದರೆ, ನಾವೀಗ ನೋಡ್ತಿದ್ದೀವಿ ಸೋಷಿಯಲ್ ಮೀಡಿಯಾಸಲ್ಲಿ ಅಥವಾ ನಮ್ಮ ಸರೌಂಡಿಂಗ್ ಏನು ಸಮಾಜದಲ್ಲಿ ಇದೀವಲ್ಲ, ದೇರ್ ಆರ್ ಲಾಟ್ ಆಫ್ ನೆಗೆಟಿವಿಟೀಸ್. ನಮ್ಮ ಯೂತ್ಸ್ ಕೂಡ ಆ ಕಡೆ ತುಂಬ ಬೇಗ ಅಟ್ರಾಕ್ಟ್ ಆಗ್ತಿದ್ದಾರೆ. ಬಟ್ Career Redefine is focusing only on positivity and possibility. Yes, we can do that. ಆದಷ್ಟು ನಾವು ಆ ವಿಷಯದ ಮೇಲೆ ಫೋಕಸ್ ಮಾಡ್ತೀವಿ. ನಮ್ಮ ಒಂದು ಯೂತ್ಸ್ಗೆ ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಮತ್ತು ಕೆರಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು. ಕರಿಯರ್ ಇಸ್ ನಾಟ್ ಜಸ್ಟ್ ಅ ಜಾಬ್, ಇಟ್ಸ್ ಅ ಜರ್ನಿ ಆಫ್ ಗ್ರೋತ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಈ ಒಂದು ಟೈಮಲ್ಲಿ ಕರಿಯರ್ ಮೇಲೆ ಜಾಸ್ತಿ ಫೋಕಸ್ ಇರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಆಬ್ವಿಯಸ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು, ಎಲ್ಲ ಇರಬೇಕು, ಬಟ್ ಫೋಕಸ್ ಪಾಸಿಟಿವಿಟಿ ಸೈಡ್ ಜಾಸ್ತಿ ಇರಲಿ. ಸೊ ಆದಷ್ಟು ನೆಗೆಟಿವಿಟಿ ಕಡಿಮೆ ಮಾಡ್ಕೊಳ್ಳಿ. ನಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥ ಕಂಟೆಂಟ್ಗಳೆಲ್ಲ ವೈರಲ್ ಆಗ್ತವೆ, ಯಾರ್ಯಾರಿಗೂ ಫಾಲೋವರ್ಸು. ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಗೊತ್ತಾಗ್ತಿಲ್ಲ, ಯಾವ ಕಡೆ ಸಾಕ್ತಾ ಇದ್ದೀವಿ ಅಂತ. ಬಟ್ ಬರೀ ಅದು ಒಂದೇ ಆಗಬಾರ್ದು. ಫ್ಯೂಚರು, ಲೈಫು, ಕರೆಂಟ್ ಮಾರ್ಕೆಟ್ ಹೇಗಿದೆ, ಇನ್ನು ಹೇಗೆ ನಾನು ಅಪ್ಗ್ರೇಡ್ ಆಗ್ಬೋದು, ಏನೇನು ಕೆರಿಯರ್ ಆಪರ್ಚುನಿಟೀಸ್ ಇದ್ದಾವೆ, ಇನ್ನು ಏನು ಕಲಿಬಹುದು. ಸೊ ಕಲಿಯೋದಕ್ಕೆ 1000 ಇದ್ದಾವೆ, ನಮಗೆ ಅದಕ್ಕೆ ಟೈಮ್ ಇಲ್ಲ. ಬಟ್ ನಾವು ಅದನ್ನೆಲ್ಲ ಬಿಟ್ಟು ಬರೀ ಓನ್ಲಿ ಒಂದು ಸ್ಪೆಸಿಫಿಕ್ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಿರಲಿ, ಅದು ಪಾಸಿಟಿವ್ ಅಲ್ಲ ನೆಗೆಟಿವ್, ಆ ಕಡೆ ಜಾಸ್ತಿ ನಮಗೆ ಫೀಡ್ ಮಾಡ್ತಿದ್ದಾರೆ ಮೀಡಿಯಾಸ್ ಆಗಿರಲಿ ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ಆಗಲಿ. ಬಟ್ ನಾವು ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿಕೊಂಡು
ಈ ಒಂದು ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಆಗಿರೋ ಅಥವಾ ಏನೋ ಕಲಿಯೋದ್ರಲ್ಲಿ ಯಾವುದೋ ಬುಕ್ಸ್ ಓದಿ ಮತ್ತೆ ಯಾವುದೋ ಒಂದು ಒಳ್ಳೆ ಡಾಕ್ಯುಮೆಂಟ್ರಿ ಮೂವಿ ನೋಡಿ, ಸೊ ಅದು ಇರಲಿ ಅಂತ ಸಜೆಸ್ಟ್. ಬರೀ ಅದಷ್ಟೇ ಮಾಡಬೇಡಿ, ಅದು ಕೂಡ ಇರಲಿ, ಎಂಟರ್ಟೈನ್ಮೆಂಟ್ ಜೊತೆಗೆ ಕಲಿಕೆನೂ ಇರಲಿ. ಸೊ ಇದಷ್ಟೇ ನನ್ನ ರಿಕ್ವೆಸ್ಟ್. ಈ ಕೋರ್ಸ್ ರಿಲೇಟೆಡ್ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ ಡೀಟೇಲ್ ಆಗಿ. ಸೊ ಪ್ರತಿಯೊಂದನ್ನು ಕೂಡ ಟೈಮಿಂಗು ಮತ್ತೆಲ್ಲ. ಸೊ 29th ಜೂನಿಂದ ಸ್ಟಾರ್ಟ್ ಆಗ್ತಾ ಇದೆ. ಬಿ ರೆಡಿ. ಆದಷ್ಟು ನಿಮ್ಮ ಪರಿಚಯದವರಿಗೆ ಮತ್ತೆ ಯಾರಿಗೆ ನೀಡ್ ಇದೆ, ಯಾರೇ ಇರಲಿ ಅವ್ರಿಗೆ ಇದನ್ನ ಶೇರ್ ಮಾಡಿ. ಸೊ ಅದರದ್ದು ಡೀಟೇಲ್ಸ್ ಅನ್ನ ನಾನು ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ. ಆದಷ್ಟು ಹಂಚಿ. ಇದರ ಮೂಲಕ ನೀವು ಹೊಸ ಟೆಕ್ನಾಲಜೀಸ್ ಏನಿದೆ ಅದನ್ನ ಕನ್ನಡದಲ್ಲಿ ಹೇಗೆ ಕಲಿಬಹುದು, ಆ ಒಂದು ಕಾನ್ಸರ್ನ್ ಯಾರಿಗಿದೆ, ಸೊ ಯಾರು ಅದನ್ನ ಫೋಕಸ್ ಮಾಡ್ತಿದ್ದಾರೆ, ಸೊ ಅವರನ್ನ ನೀವು ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಯು ಹ್ಯಾವ್ ಟು ಸಪೋರ್ಟ್ ಅಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಇನ್ನಷ್ಟು ಡೀಟೇಲ್ಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.